ಅಂದ್ರೆ ಈಗ ನೀನು ಸೋದರ ಸೊಸೆ ತರ ಆಕ್ಟ್ ಮಾಡ್ತಿದ್ಯಲ್ಲ, ಅದಕ್ಕೆ ಈ ಸರ ನಿಂದು. ಯಾಕೆ ಏನು ಅಂತ ಕೇಳ್ದೆ ನಾನೊಂದು ಹೇಳ್ತೀನಿ, ಕೇಳಿಸ್ಕೊತ್ಯಾ? ಹೇಳಕ್ಕ. ಈ ಸರ ಯಾವಾಗ್ಲೂ ನಿನ್ನ ಹತ್ರನೇ ಇರ್ಬೇಕು. ಯಾವುದೇ ಪರಿಸ್ಥಿತಿ ಬಂದ್ರೂ ಇದನ್ ಯಾರಿಗೂ ಕೊಡ್ಬೇಡ. ಯಾವತ್ತಿದ್ರೂ ಈ ಸರ ನಿನ್ನ ಎಲ್ಲ ಸಮಸ್ಯೆಯಿಂದನೂ ಕಾಪಾಡುತ್ತೆ. ಅರ್ಥ ಆಗ್ಲಿಲ್ಲ ಅಕ್ಕ, ಅದ್ ಹೇಗೆ? ಅದನ್ನೇ ಕೇಳ್ಬೇಡ ಅಂತ ಹೇಳ್ದೆ ಅಲ್ವಾ. ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ನಾನು ಹೇಳಿದ್ ಮಾಡು. ಹಾಗೆ ಆಗ್ಲಿ ಅಕ್ಕ. ಈ ಸರಾನ ಯಾರಿಗೂ ಕೊಡಲ್ಲ. ಬಾ, ಸೀರೆ ಸಿಕ್ಕಾಕೋತಲ್ಲ. ನೀನೇನಿಲ್ಲಿ? ನಾನು ಜಾನಕಿನ ಚಿಕ್ಕ ವಯಸ್ಸಿಂದ ಸಾಕಿದ್ದೀನಿ. ಓಹೋ, ಮೊನ್ನೆ ನೀನ್ ಹೇಳಿದ್ದು ಈ ಜಾನಕಿ ಬಗ್ಗೆನಾ? ನಿಮ್ಮಿಬ್ರಿಗೂ ಒಬ್ರಿಗೊಬ್ರು ಪರಿಚಯ ಇದೆಯಾ ಅಜ್ಜಿ? ಗೊತ್ತಾ ಅಂದ್ರೆ ಯಾವಾಗೋ ಒಂದ್ಸಲ ಭೇಟಿ ಆಗಿದ್ವಿ. ಇಲ್ಲಿ ನೋಡು, ನಾನು ಬಂದಿದ್ದ ವಿಷಯ ಹೇಳ್ತೀನಿ, ಅದನ್ನ ಕೇಳಿಸ್ಕೊ. ನಿನ್ನೆ ನೀನು ಮತ್ತೆ ದೇವಾಂಶ್ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ಅಲ್ಲಿಂದ ಏನಾದ್ರೂ ಸರ ತಂದ್ರಾ? ಸರಾನ? ಹೌದೌದು, ಸರಾನೇ. ಅದು ರಾಜರ ಕಾಲದ ಸರ. ತುಂಬಾ ಬೆಲೆ ಬಾಳತ್ತೆ. ಇದ್ರೆ ಕೊಟ್ಬಿಡಮ್ಮ. ಹೇಳಮ್ಮ, ನೀವೇನಾದ್ರೂ ತಂದ್ರಾ? ಅದು ನಮ್ ತಾತ ಮುತ್ತಾತಂಗ್ ಸೇರಿದ್ದಮ್ಮ. ಇಲ್ಲ ಅಜ್ಜಿ, ಅಂಥದ್ದು ಯಾವುದು ನೋಡಿಲ್ಲ. ನೋಡು, ಒಂದ್ಸಲ ದೇವಾಂಶನು ಕೇಳಮ್ಮ. ಅದ್ ನನ್ ಪ್ರಾಣ. ತಂದಿದ್ರೆ ಕೊಟ್ಬಿಡಕ್ ಹೇಳಮ್ಮ. ಹಾಗೆ ಆಗ್ಲಿ ಅಜ್ಜಿ. ಸರಿ, ನಾನ್ ಬರ್ತೀನಮ್ಮ. ನೋಡು, ಸರ ಕೇಳೋದ್ ಮಾತ್ರ ಮರಿಬೇಡ, ತಪ್ಪದೇ ಕೇಳು. ಸರಿ, ಬರ್ತೀನಿ. ನಾನ್ ಬರ್ತೀನಮ್ಮ. ಅದೇನಕ್ಕ, ಈ ಸರ ಸೋದರ ಸೊಸೆದು ಅಂತ ಅವ್ರು ಹೇಳಿದ್ರೆ ನಮ್ಮ ಅಜ್ಜಿ ಏನೋ ನಂದು ಅಂತ ಹೇಳ್ತಿದ್ದಾರೆ. ನಿಮ್ಮಜ್ಜಿ ಸುಳ್ಳು ಹೇಳ್ತಿದ್ದಾಳೆ. ನಿನ್ ಗಂಡ ಹೇಳಿದ್ದೆ ನಿಜ. ಈ ಸರ ಈ ಮನೆ ಸೋದರ ಸೊಸೆದು. ನನ್ ಮಾತ್ ಕೇಳಿ ಇದನ್ನ ನಿನ್ ಹತ್ರನೇ ಇಟ್ಕೋ, ನಿನಗ್ ಒಳ್ಳೇದೇ ಆಗತ್ತೆ. ನನ್ಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ಇದನ್ನು ಮೀರಿ ಇನ್ನೇನು
ಬೋದು. ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದ್ಲಲ್ವಾ ಅತ್ತೆ? ಸಡನ್ ಆಗಿ ಏನಾಯ್ತು ಅವಳಿಗೆ? ಅದೇ ಅರ್ಥ ಆಗ್ತಾ ಇಲ್ಲ ಊರ್ಮಿಳಾ. ಅವಳು ಸ್ವಲ್ಪನೂ ಅಳ್ಳಾಡ್ತಾ ಇಲ್ಲ ನೋಡು. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಅಮ್ಮೋರೆ, ನೀವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಭಯ ಆಗೋದು ಸಹಜ. ಅವ್ರಿಗೆ ಏನೂ ಆಗಲ್ಲ. ನೀವು ಹೋಗಿ ಕೂತ್ಕೊಳ್ಳಿ. ಊರ್ಮಿಳಾ ಅಮ್ಮೋರೆ, ಕರ್ಕೊಂಡು ಹೋಗಿ. ಬನ್ನಿ ಅತ್ತೆ. ಅತ್ತೆ ಬನ್ನಿ. ಅತ್ತೆ ಬನ್ನಿ, ಹೋಗೋಣ ಬನ್ನಿ. ನೀವು ಇಲ್ಲೇ ಇದು ಒಳಗೆ ನೋಡ್ತೀರಿ, ನಮ್ಮ ಕೆಲಸ ಹೇಗಾಗುತ್ತೆ? ಹಾಂ, ಡಾಕ್ಟ್ರೇ ತಂದಿದ್ದೀನಿ ಡಾಕ್ಟ್ರೇ. ಹಲೋ ರಂಗ, ಅಣ್ಣ ಎಲ್ಲಿದ್ಯೋ? ಡಾಕ್ಟ್ರ್ ಜೊತೆ ಇದ್ದೀನಿ. ಹಾಂ, ಒಂದ್ಸಲ ಅವ್ರಿಗೆ ಫೋನ್ ಕೊಡು. ಕೊಡ್ತೀನಿ ಅಣ್ಣ. ಅಣ್ಣ ಲೈನಲ್ಲಿದ್ದಾರೆ, ಮಾತಾಡಿ ಸರ್. ಹಲೋ ದೇವಾಂಶ್. ಡಾಕ್ಟರ್. ಯಾವ ಡಾಕ್ಟರ್? ಎಲ್ಲನೂ ನಾವು ಅನ್ಕೊಂಡಾಗೆ ಆಗುತ್ತೆ ಅಲ್ವಾ? ಯಾವ ಪ್ರಾಬ್ಲಮ್ಮು ಬರಲ್ಲ ತಾನೆ? ಯಾವ ಪ್ರಾಬ್ಲಮ್ಮು ಆಗಲ್ಲ. ಯೂಶಲಿ ನೋಡಿದ್ರೆ ಕ್ರಿಮಿನಲ್ಸ್ಗೆ ಪೊಲೀಸು ಹೀಗೆ ಬಗ್ ಫಿಕ್ಸ್ ಮಾಡ್ತಿರ್ತಾರೆ. ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಮತ್ತೆ ಅವ್ರನ್ನ ಟ್ರ್ಯಾಕ್ ಮಾಡೋದಿಕ್ಕೆ. ಇಟ್ಸ್ ವೆರಿ ಕಾಮನ್. ಈ ಶ್ರವಂತಿ ಕೂಡ ಆ ಕ್ರಿಮಿನಲ್ಸ್ಗಿಂತ ಏನು ಕಡಿಮೆ ಇಲ್ಲ ಡಾಕ್ಟರ್. ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾನು ಒಪ್ಕೊಂಡೆ. ಆದರೆ ಒಂದು ವಿಷಯ, ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ. ಡೋಂಟ್ ವರಿ ಡಾಕ್ಟರ್, ಗೊತ್ತಾಗಲ್ಲ. ಶ್ರವಂತಿಗೆ ಅನುಮಾನ ಬರದೇ ಇದ್ರೆ ನನಗಷ್ಟೇ ಸಾಕು. ಖಂಡಿತ ಬರೋದಿಲ್ಲ. ಅವಳಿಗೆ ಸರ್ಜರಿ ಮಾಡಿರೋದಾಗ್ಲಿ, ಅವಳ ದೇಹದಲ್ಲಿ ಈ ಬಗ್ಗೆ ಇರೋದಾಗ್ಲಿ ಅವಳಿಗೆ ಗೊತ್ತಾಗೋದೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ ಡಾಕ್ಟರ್. ಓಕೆ. ಗಾಬರಿ ಆಗ್ಬೇಡಿ ಅತ್ತೆ. ಅವಳಿಗೇನಾಗಿದೆಯೋ ಏನೋ ಊರ್ಮಿಳಾ. ಅವಳಿಗೇನು ಆಗಲ್ಲ ಅತ್ತೆ, ಹೆದರ್ಕೋಬೇಡಿ. ಶ್ರವಂತಿ, 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 ನನ್ನ ಮಾತು ಕೇಳಿಸ್ತಿದ್ಯಾ? ಇದೆಷ್ಟು? ಒಂದು, ಇದು 2, ಇದು 3. ನರ್ಸ್, ನರ್ಸ್,
ಹೇಳಿ ಡಾಕ್ಟರ್. ಹೋಗಿ ಪೇಷಂಟ್ ಕಡೆಯವ್ರನ್ನ ಕರ್ಕೊಂಬಾ. ಆಯ್ತು ಡಾಕ್ಟರ್. ಮೇಡಮ್, ಪೇಷಂಟಿಗೆ ಪ್ರಜ್ಞೆ ಬಂದಿದೆ. ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ ಅತ್ತೆ. ಶ್ರವಂತಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಇವಳೇನ್ ಹೀಗ್ ಮಾತಾಡ್ತಿದ್ದಾಳೆ? ಟ್ರೀಟ್ಮೆಂಟ್ ಎಫೆಕ್ಟ್ ಅದು. ಮೆಡಿಸಿನ್ ಎಫೆಕ್ಟು 2-3 ದಿವಸ ಇರುತ್ತೆ. ಅಲ್ಲಿವರೆಗೂ ತಡವರಿಸ್ತಾ ಇರ್ತಾರೆ, ಆಮೇಲೆ ಮತ್ತೆ ನಾರ್ಮಲ್ ಆಗ್ತಾರೆ. ನೋಡ್ದ್ಯಾ ಜಾನಕಿ, ಈಗ ಶ್ರವಂತಿ ಏನೇ ಮಾತಾಡಿದ್ರು, ಅವಳ ಪಕ್ಕದಲ್ಲಿರೋರು ಯಾರೇ ಏನೇ ಮಾತಾಡಿದ್ರು ನಮಗೆ ಗೊತ್ತಾಗೋಗುತ್ತೆ ಅವಳು ಎಲ್ಲಿದ್ದಾಳೆ ಅನ್ನೋದು ಕೂಡ. ಇಲ್ಲೋಡು, ಈ ಟ್ರ್ಯಾಕರ್ಲಿ ಗೊತ್ತಾಗೋಗುತ್ತೆ. ಚೆನ್ನಾಗಿದೆ ಬಾವಾ, ತುಂಬಾ ಚೆನ್ನಾಗಿದೆ. ಇದ್ರ ಸಹಾಯದಿಂದ ಶ್ರವಂತಿ ವೈದೇಹಿಗೆ ಏನ್ ಮಾಡಿದಾಳಂತ ಕೂಡ ತಿಳ್ಕೋಬಹುದು. ಹಾಗೆ ಅವ್ರು ನಿನ್ಗೆ ಏನೇ ಅಪಾಯ ಮಾಡೋಕೆ ಪ್ಲಾನ್ ಮಾಡಿದ್ರು ಕೂಡ ಇದ್ರ ಸಹಾಯದಿಂದ ಮುಂಚೆನೆ ತಿಳ್ಕೋಬಹುದು. ವೈದೇಹಿಗೆ ಯಾವ ಅಪಾಯನೂ ಆಗಿರಲ್ಲ ಅಲ್ವಾ? ಆ ವಿಡಿಯೋ ನೋಡ್ದಾಗಿಂದನೂ ನನಗೆ ತುಂಬಾ ಭಯ ಆಗ್ತಿದೆ ಜಾನಕಿ. ಏನಾಗಲ್ಲ ಬಾವಾ, ವೈದೇಹಿ ಕ್ಷೇಮವಾಗೇ ಇದ್ದಾಳೆ. ನಿಮ್ ಮುಂದೆ ಬಂದೇ ಬರ್ತಾಳೆ. ಥ್ಯಾಂಕ್ಸ್ ಜಾನಕಿ. ನಾನು ಹೇಗಿದ್ರು ನಿಮ್ ಜೊತೆನೇ ಇದ್ದೀನಿ ರೀ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿಗಳ ವಿವರ ಶ್ರವಂತಿ ಹತ್ರ ನಾನು ತಗೊಳ್ಬೇಕು. ಅದನ್ನ ತಿಳ್ಕೊಳ್ಳೋದಕ್ಕೆ ಇದು ಚೆನ್ನಾಗಿ ಉಪಯೋಗ ಆಗೋ ಹಾಗಿದೆ. ನನ್ನ ಅಂದ್ರೆ ಏನು? ನನ್ಗೆ ನಂಗೆ ಅಂತ ಹೇಳೋಕೆ ಇಷ್ಟೊತ್ತು ತೊದಲ್ತಿದ್ದ. ಸರಿ ಹೋಯ್ತು. ಈ 2 ದಿನ ನೀನೆಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟು ಒಳ್ಳೇದು. ಎಲ್ಲ ಅಂದ್ರೆ ನೀನೇನೋ ಹೇಳಿ ನಮ್ಗೇನೋ ಅರ್ಥ ಆಗಿ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಡಾಕ್ಟರ್, ಮನೆ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ಗುರುಗಳೇ. ಓಂ ನಮಃ ಶಿವಾಯ. ದೈವ ಸ್ವರೂಪರಾದ ನಿಮಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಊಹೆ ಮಾಡಲಿಲ್ಲ ಗುರುಗಳೇ. ಗುರುಗಳ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತಿತ್ತಲ್ಲ, ಇದ್ದಕ್ಕಿದ್ದಂಗೆ ಇವ್ರಿಗೆ ಏನಾಯ್ತು? ವಿಷ ಪ್ರಯೋಗ ಆಗಿದೆ. ಅದರಿಂದ ಗುರುಗಳಿಗೆ ಕೈ ಮತ್ತೆ ಕಾಲು ಹೋಗಿ ಮಾತು ಬರ್ತಾ ಇಲ್ಲ. ವಿಷ ಪ್ರಯೋಗನ? ಎಲ್ಲರಿಗೂ ಒಳ್ಳೆದನ್ನು ಬಯಸೋ ಗುರುಗಳಿಗೆ ಶತ್ರುಗಳು ಯಾರಿದ್ದಾರೆ? ಆ ವಿಷ ನಿಮ್ಮನಲ್ಲೇ ಇದೆ ದಶರಥರಾಮ. ನಮ್ ದೇವಾಂಶ್ ಮೇಲೆ ವಿಷ ಪ್ರಯೋಗ ನಡೆದಿದೆ. ಜಾನ್ಕಿನ ಯಾರೋ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಇವತ್ತು ಶ್ರವಂತಿ ಪಾಪ ತಲೆ ಸುತ್ತಿ ಬಿದ್ದು ಹೋದ್ಲು. ಮುಂದೇನಾಗುತ್ತೋ ಏನೋ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಗಳೇ. ವೈದೇಹಿಗೇನಾಗಿದೆ ಅಂತ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಶ್ರವಂತಿನ ಏನೋ ಮಾಡಿರ್ಬೋದು ಅಂತ ದೇವಾಂಶ್ ಹೇಳ್ತಾ ಇದ್ದಾನೆ. ಯಾವ್ದು ನಿಜಾನೋ ಯಾವ್ದು ಸುಳ್ಳೋ, ಯಾರು ನಂಬೇಕೋ ಯಾರು ಅನುಮಾನಿಸ್ಬೇಕೋ ಏನೂ ಗೊತ್ತಾಗ್ತಾ ಇಲ್ಲ.
ದೇವಾಂಶ್ ಮದುವೆ ಆದರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಹೇಳಿದ್ರಲ್ಲ, ಆದರೂ ಹೀಗೆಲ್ಲ ಯಾಕೆ ಆಗ್ತಾ ಇದೆ? ದೇವಾಂಶ್ ಅವ್ರ ಮದುವೆ ವಿಷಯದಲ್ಲಿ ತಪ್ಪು ನಡೆದಿದೆ. ಗುರುಗಳು ಒಂದು ಹೇಳಿದ್ರೆ ನೀವೊಂದು ಮಾಡಿದ್ದೀರಾ. ಇಲ್ಲ, ಗುರುಗಳು ಹೇಳ್ದ ಹಾಗೆ ಮಾಡಿದ್ವಲ್ಲ. ಇಲ್ಲ ಸ್ವಾಮಿ, ಗುರುಗಳು ಹಿಮಾಲಯದಿಂದ ಬಂದ ಮೇಲೆ ನಿಮ್ಮ ಮಗನ ಮದುವೆ ವಿಷಯದ ಬಗ್ಗೆ ಗೊತ್ತಾಗಿ ತಪ್ಪು ನಡೆದಿದೆ ಅಂತ ಹೇಳಿ ತಕ್ಷಣ ನಿಮ್ಮ ಮನೆಗೆ ಹೊರಟ್ರು. ನಿಮಗೇನೋ ಹೇಳಬೇಕು ಅಂದ್ಕೊಂಡ್ರು, ಆದರೆ ಅಷ್ಟಲ್ಲೇ ಗುರುಗಳಿಗೆ ಹೀಗಾಗೋಯ್ತು. ಏನು ಹೇಳಬೇಕು ಅಂದ್ಕೊಂಡಿದ್ರಿ ಗುರುಗಳೇ? ನೀವು ಮಾತಾಡಲಿಲ್ಲ ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರನೇ ಸಿಗಲ್ಲ. ನಾಡಿದ್ದು ಆಶ್ರಮದಲ್ಲಿ ಚಂಡಿಯಾಗ ನಡೆಸ್ತಾ ಇದ್ದೀವಿ. ಹಿಮಾಲಯದಿಂದ ಸಿದ್ಧಿಗಳು ಬರ್ತಾ ಇದ್ದಾರೆ. ಹೋಮದ ನಂತರ ಸಿದ್ಧಿಗಳು ಮಾಡೋ ಚಿಕಿತ್ಸೆಯಿಂದ ಗುರುಗಳು ಮೊದಲಿನ ಥರ ಆಗ್ತಾರೆ. ನೀವು ನಿಮ್ಮ ಕುಟುಂಬದವ್ರ ಜೊತೆಗೆ ಹೋಮಕ್ಕೆ ಖಂಡಿತ ಬರಬೇಕು. ಖಂಡಿತವಾಗ್ಲೂ ನಾವು ಬರ್ತೀವಿ. ನಾನೀಗ ಹೋಗಿ ಬರ್ತೀನಿ ಗುರುಗಳೇ. ಅಷ್ಟು ಸುಲಭವಾಗಿ ಪರಿಹಾರ ಆಗುವಂಥ ಸಮಸ್ಯೆ ಅಲ್ಲ ದಶರಥ ರಾಮ. ಎಷ್ಟೋ ವರ್ಷಗಳಿಂದ ನಿಮ್ಮನ್ನು ಕಾಡ್ತಾ ಇರುವಂಥ ಸೇಡು, ಪ್ರತೀಕಾರ ಸಮಸ್ಯೆಯಾಗಿ ನಿಮ್ಮ ಮನೇಲಿ ಬಂದು ನೆಲೆಸಿದೆ. ಪರಿಹಾರ ಮಾಡಕ್ಕೆ ಬಂದಿದ್ದ ನನಗೇ ಹೀಗಾಗಿದೆ ಅಂದರೆ ಅದನ್ನು ನೆಲಸಮ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಈಗ ಆ ಈಶ್ವರನ ಮೇಲೆ ಆಧಾರವಾಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನಾಯ್ತಮ್ಮ ಶ್ರವಂತಿ? ಕರೆಕ್ಟ್ ಆಗಿ ಮ್ಯಾಗಿ ಬಂದು ನಿಜ ಹೇಳೋ ಟೈಮಲ್ಲಿ ಹೀಗಾಯ್ತಲ್ಲ. ಡಾಕ್ಟರ್ ಏನೋ ವೀಕ್ನೆಸ್ ಅಂದ್ರು, ಆದ್ರೆ 3 ಹೊತ್ತು ಚೆನ್ನಾಗಿ ತಿಂತೀನಲ್ಲ, ನನಗೆ ಹೇಗೆ ವೀಕ್ನೆಸ್ ಆಗುತ್ತೆ? ಏನೋ ಆಗಿದೆ. ಅಷ್ಟಕ್ಕೂ ಮ್ಯಾಗಿ ನಿಜ ಹೇಳಿದ್ಲಾ ಇಲ್ಲ ನನ್ಗೆ ಹೀಗಾಗಿದ್ ಒಳ್ಳೇದಾಯ್ತು ಅಂತ ಸುಮ್ಮನೆ ಆದ್ಲಾ? ಏನಾ? ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ? 2 ದಿನ ಸರಿಗ್ ಮಾತಾಡಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ತಾನೆ? ಕಾಮಾಗಿರು. ಅತ್ತೆ ಹೇಳಮ್ಮ. ಅಂದ್ರೆ ಅತ್ತೆ ಅಲ್ವಾ? ಅನ್ಕೊಂಡೆ, ನಾನು ಮೊದಲೇ ಅನ್ಕೊಂಡಿದ್ದೆ.